ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರ ಸೆಂಟೆನ್ಸ್ಗಳ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಈ ಸೆಂಟೆನ್ಸ್ಗಳನ್ನ ನೀವು ಕನ್ನಡದಲ್ಲಿ ಹೇಳುವಾಗ ಎರಡು ಸಿಮಿಲರ್ ಆಗಿ ಕೇಳಿಸುತ್ತೆ, ಬಟ್ ನೀವು ಯೂಸ್ ಮಾಡೋಂಥ ಸಿಚುವೇಶನ್ ಬೇರೆ ಇರುತ್ತೆ. ಸೊ ವಿಡಿಯೋ ನೋಡ್ತಾ ಇರಿ, ಇದರ ಡಿಫ್ರೆನ್ಸ್ಗಳು ಹೇಳ್ಕೊಡ್ತೀನಿ. ಇದರ ಮೀನಿಂಗ್ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್, ದ ಶಾಪ್ ಈಸ್ ಓಪನ್ ಅನ್ಬೇಕಾ, ದ ಶಾಪ್ ಈಸ್ ಓಪನ್ಡ್ ಅನ್ಬೇಕಾ? ಸೊ ಏನು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ. ದ ಶಾಪ್ ಈಸ್ ಓಪನ್ ನಾವು ಅಂದಾಗ ಇದರ ಅರ್ಥ ಶಾಪ್ ಓಪನ್ ಇದೆ. ಇಲ್ಲಿ ಓಪನ್ ಅನ್ನೋದು ಅಡ್ಜೆಕ್ಟಿವ್. ಹೇಗಿದೆ? ಶಾಪ್ ಓಪನ್ ಇದೆ ಅಂದರೆ ಓಪನ್ ಆದಮೇಲೆ ಈ ಥರ ಹೇಳ್ಬೇಕು ನಾವು. ಇದಕ್ಕೆ ಆಪೋಸಿಟ್, ದ ಶಾಪ್ ಈಸ್ ಕ್ಲೋಸ್ಡ್ ನಾವು ಅಂದರೆ ಶಾಪ್ ಕ್ಲೋಸ್ ಆಗಿದೆ. ಕ್ಲೋಸ್ ಆದಮೇಲೆ ಈ ಥರ ಅನ್ಬೇಕು. ಇಲ್ಲಿ ಕ್ಲೋಸ್ಡ್ ಅನ್ನೋದು ಅಡ್ಜೆಕ್ಟಿವ್. ನೋಡಿ ಇಲ್ಲಿ ಕ್ಲೋಸ್ನ ಪಾಸ್ಟ್ ಪಾರ್ಟಿಸಿಪಲ್ ಕ್ಲೋಸ್ಡ್ ಅಲ್ವಾ, ಅದನ್ನ ಅಡ್ಜೆಕ್ಟಿವ್ ಆಗಾದ್ರೂ ಯೂಸ್ ಮಾಡ್ಕೋಬಹುದು, ವರ್ಬ್ ಆಗಾದ್ರೂ ಯೂಸ್ ಮಾಡ್ಕೋಬಹುದು. ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಕ್ಲೋಸ್ಡ್. ಬಟ್ ಓಪನ್ ಅನ್ನೋದು ಅಡ್ಜೆಕ್ಟಿವ್ ಮಾತ್ರ, ರೈಟ್? ಸೊ ಎರಡರಲ್ಲೂ ಸ್ಟೇಟ್ನ ಹೇಳ್ತಾ ಇದೆ ಅಲ್ವಾ, ಯಾಕೆಂದ್ರೆ ಅಡ್ಜೆಕ್ಟಿವ್ಸ್. ದ ಶಾಪ್ ಈಸ್ ಓಪನ್ಡ್ ಅಟ್ 10 ಎವ್ರಿ ಡೇ. ಈ ಥರ ನೀವು ರೆಗ್ಯುಲರ್ ಆಕ್ಷನ್ನ ಹೇಳ್ತಾ ಇದ್ದೀರಾ ಅಂದರೆ ಇಲ್ಲಿ ಇದು ವರ್ಬ್. ಎಂಥ ವರ್ಬ್? ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಯಾಕೆ ನಾವು ಆಕ್ಷನ್ ಮೇಲೆ ಫೋಕಸ್ ಮಾಡುವಾಗ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಲ್ವಾ ಯೂಸ್ ಮಾಡೋದು? ಲಾಸ್ಟ್ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು. ಸೊ ಎವ್ರಿ ಡೇ ಶಾಪ್ ಓಪನ್ ಆಗೋದು 10 o'clockಗೆ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಆಪೋಸಿಟ್, ದ ಶಾಪ್ ಇಸ್ ಕ್ಲೋಸ್ಡ್ ಅಟ್ 10 PM ಎವ್ರಿ ಡೇ. ಇಲ್ಲೂ ಕೂಡ ಇದು ವರ್ಬ್, ಕ್ಲೋಸ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ರೆಗ್ಯುಲರ್ ಆಕ್ಷನ್, ರೈಟ್? ಸೊ ಕ್ಲೋಸ್ಡ್ ಅನ್ನೋ ಅಡ್ಜೆಕ್ಟಿವ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಫಾರ್ಮ್ ಸ್ಪೆಲ್ಲಿಂಗ್ ಸೇಮೇ ಇದೆ. ಬಟ್ ಓಪನ್ ಅಂದ್ರೆ ಅಡ್ಜೆಕ್ಟಿವ್, ಓಪನ್ಡ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ರೈಟ್? ಅಂಡ್ ಅದನ್ನ ಈ ಥರನೂ ಯೂಸ್ ಮಾಡ್ಬೋದು ನೀವು. ದ ಶಾಪ್ ಈಸ್ ಓಪನ್ಡ್ ಬೈ ದ ಮ್ಯಾನೇಜರ್ ಎವ್ರಿ ಡೇ. ಇಲ್ಲೂ ಕೂಡ ಸೇಮ್ ಸೆಂಟೆನ್ಸ್ ಮೇಲಿರೋ ಥರನೇ, ಬಟ್ ಬೈ ದ ಮ್ಯಾನೇಜರ್, ಯಾರಿಂದ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಅದೇ ಥರ ದ ಶಾಪ್ ಇಸ್ ಕ್ಲೋಸ್ಡ್ ಬೈ ದ ಮ್ಯಾನೇಜರ್ ಎವ್ರಿ ಡೇ. ಇಲ್ಲೂ ಇದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬೇ, ರೈಟ್? ದ ಶಾಪ್ ವಾಸ್ ಓಪನ್ ಎಸ್ಟರ್ಡೇ ಅಂದರೆ ಫಸ್ಟ್ ಸೆಂಟೆನ್ಸ್ ಥರನೇ. ಇಲ್ಲೂ ಕೂಡ ಇದು ಅಡ್ಜೆಕ್ಟಿವ್. ನಿನ್ನೆ ಓಪನ್ ಇತ್ತು. ದ ಶಾಪ್ ವಾಸ್ ಓಪನ್ ಎಸ್ಟರ್ಡೇ. ಯಾವುದೋ ಒಂದು ಟೈಮ್ನಲ್ಲಿ ನಾನು ನೋಡಿದಾಗ ಅದು ಓಪನ್ ಇತ್ತು. ನಿನ್ನೆ ಯಾರಿಂದ ಓಪನ್ ಆಗಿತ್ತು ಅಂತ ಹೇಳಬೇಕಾದ್ರೆ ದ ಶಾಪ್ ವಾಸ್ ಓಪನ್ಡ್ ಬೈ ದ ಮ್ಯಾನೇಜರ್ ಅಂತ ಹೇಳಬೇಕು ಅಲ್ವಾ, ಅವಾಗ ಅದು ವರ್ಬ್. ಅದೇ ಥರ ದ ಶಾಪ್ ವಾಸ್ ಕ್ಲೋಸ್ಡ್ ಎಸ್ಟರ್ಡೇ ಅಂದರೆ ನಿನ್ನೆ ಶಾಪ್ ಕ್ಲೋಸ್ ಇತ್ತು, ಕ್ಲೋಸ್ ಆಗಿತ್ತು. ಇದು ಅಡ್ಜೆಕ್ಟಿವ್. ಶಾಪ್ ಈಸ್ ಕ್ಲೋಸ್ಡ್ ನೌ, ಶಾಪ್ ವಾಸ್ ಕ್ಲೋಸ್ಡ್ ಎಸ್ಟರ್ಡೇ. ಕ್ಲೋಸ್ಡ್ ಅನ್ನೋದು ಅಡ್ಜೆಕ್ಟಿವ್ ಮತ್ತು ವರ್ಬ್ದು ಸ್ಪೆಲ್ಲಿಂಗ್ ಸೇಮೇ ಇದೆ, ರೈಟ್? ಆ್ಯಂಡ್ ಫ್ಯೂಚರ್ನಲ್ಲಿ ಹೇಳುವಾಗ ನೋಡಿ, ದ ಶಾಪ್ ವಿಲ್ ಬಿ ಓಪನ್ ಆಲ್ ಡೇ ಟುಮಾರೋ. ನಾಳೆ ದಿನ ಪೂರ್ತಿ ಓಪನ್ ಇರುತ್ತೆ ಅಂದರೆ ಅಡ್ಜೆಕ್ಟಿವ್ ಅಲ್ವಾ. ದ ಶಾಪ್ ವಿಲ್ ಬಿ ಓಪನ್ಡ್ ಬೈ ದಿ ಮ್ಯಾನೇಜರ್ ಟುಮಾರೋ. ಇಲ್ಲಿ ಇದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಆ್ಯಂಡ್ ಇದಕ್ಕೆ ಆಪೋಸಿಟ್ ಬರೆದ್ರೆ ವಿಲ್ ಬಿ ಕ್ಲೋಸ್ಡ್ ಆಲ್ ಡೇ ಟುಮಾರೋ, ವಿಲ್ ಬಿ ಕ್ಲೋಸ್ಡ್ ಬೈ ದ ಮ್ಯಾನೇಜರ್ ಟುಮಾರೋ. ಕ್ಲೋಸ್ಡ್ ಸೇಮ್ ಇರುತ್ತಲ್ಲಿ, ರೈಟ್? ಆ್ಯಂಡ್ ನಾನು ಇದನ್ನು ಇನ್ನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋ ನೋಡಿದ್ದೀರಾ ನೀವು? ತುಂಬ ಹಿಂದೆ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋ ನೋಡಿದ್ಮೇಲೆ ಇದನ್ನು ಕೂಡ ನೋಡಿ, ವಿಡಿಯೋ ನಂಬರ್ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಮೈ ವರ್ಕ್ ಇಸ್ ಡನ್, ಮೈ ವರ್ಕ್ ಹ್ಯಾಸ್ ಬಿನ್ ಡನ್. ಯಾವ ಸಿಚುವೇಶನಲ್ಲಿ ಹೇಳ್ಬೇಕು ನೋಡಿಲಿ. ಲೆಟ್ಸ್ ಗೋ, ಮೈ ವರ್ಕ್ ಇಸ್ ಡನ್ ಅಂತ ಹೇಳ್ತಾ ಇದೆ ಅಂದರೆ ಇಲ್ಲಿ ಸ್ಟೇಟ್ನ ಹೇಳ್ತಾ ಇದ್ದೀನಿ. ಕೆಲಸ ಮುಗ್ದಾದ ಮೇಲೆ ನನ್ನ ವರ್ಕ್ ಡನ್ ಆಗಿರುತ್ತೆ ಅಲ್ವಾ, ಅವಾಗ ಹೇಳಬೇಕು ಲೆಟ್ಸ್ ಗೋ. ಯಾಕೆಂದರೆ ಮೈ ವರ್ಕ್ ಇಸ್ ಡನ್. ಯೂಶಲಿ ಮೈ ವರ್ಕ್ ಇಸ್ ಡನ್ ಥ್ರೂ ಇಮೇಲ್ಸ್. ಯೂಶಲಿ ನನ್ನ ಕೆಲಸ ಹೇಗಾಗುತ್ತೆ? ಇಮೇಲ್ಸ್ ಇಂದಾನೆ, ಥ್ರೂ ಇಮೇಲ್ಸ್ ಅಲ್ವಾ. ಸೊ ಇದು ಒಂದು ರೆಗ್ಯುಲರ್ ಆಕ್ಷನ್. ಎರಡೂ ಸೆಂಟೆನ್ಸಲ್ಲೂ ಮೈ ವರ್ಕ್ ಇಸ್ ಡನ್ ಬಂದಿದೆ, ಮೈ ವರ್ಕ್ ಇಸ್ ಡನ್ ಬಂದಿದೆ. ಬಟ್ ಹೇಳ್ತಾ ಇರೋ ಸ್ಟೈಲ್ ಬೇರೆ, ಕಾಂಟೆಕ್ಸ್ಟ್ ಬೇರೆ, ಎಕ್ಸ್ಟ್ರಾ ವರ್ಡ್ಸ್ ನೋಡಿ, ರೈಟ್? ಅವಾಗ ಅದು ಗೊತ್ತಾಗುತ್ತೆ ನೀವು ಇವಾಗಿಂದ ಸ್ಟೇಟ್ ಹೇಳ್ತಾ ಇದ್ದೀರಾ ಅಥವಾ ರೆಗ್ಯುಲರ್ ಆಕ್ಷನ್ ಹೇಳ್ತಾ ಇದ್ದೀರಾ ಅಂತ. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಮತ್ತು ನೀವು ಈ ಥರ ಕೇಳಬಾರ್ದು, ಜಸ್ಟ್ ಮೈ ವರ್ಕ್ ಇಸ್ ಡನ್ ಅಂದರೆ ಯಾವ ಸೆಂಟೆನ್ಸ್ ನೋಡಿ. ಆ ಥರ ಹೇಳಿದ್ರೆ ಯಾವಾಗ ಹೇಳ್ತಾರೆ? ಏನೋ ಒಂದು ಕಾಂಟೆಕ್ಸ್ನಲ್ಲಿ ಹೇಳಬೇಕಲ್ವಾ. ಸುಮ್ಮನೆ ಹಾಗೆ ಹೇಳಿದ್ರೆ ಯಾವುದಾದ್ರೂ ಆಗ್ಬೋದು ಅದು, ರೈಟ್? ನೀವು ಪ್ರಾಪರ್ ಕಾಂಟೆಕ್ಸ್ನಲ್ಲಿ ಹೇಳ್ತಾ ಇದ್ದೀರಾ ಅಂದರೆ ಪ್ರಾಪರ್ ಮೀನಿಂಗ್ ಬರುತ್ತೆ ಅದಕ್ಕೆ. ಮೈ ವರ್ಕ್ ಹ್ಯಾಸ್ ಬಿನ್ ಡನ್ ವಿತ್ ಗ್ರೇಟ್ ಡಿಫಿಕಲ್ಟಿ. ಹಾಂ, ಈಗ ನೋಡಿ, ನಾವೊಂದು ಕೆಲಸನ ಮಾಡಿ ಮುಗಿಸ್ದೆ, ಸೊ ಇಟ್ ಹ್ಯಾಸ್ ಬಿನ್ ಡನ್ ಅಲ್ವಾ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಆಕ್ಷನ್ ಮೇಲೆ ಫೋಕಸ್ ಇದೆ. ಸೊ ನೋಡಿ, ತುಂಬ ಕಷ್ಟಪಟ್ಟು ಆ ಕೆಲಸ ಮುಗೀತು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು. ಮೈ ವರ್ಕ್ ಹ್ಯಾಸ್ ಬಿನ್ ಡನ್ ಮುಗಿದಿದೆ ವಿತ್ ಗ್ರೇಟ್ ಡಿಫಿಕಲ್ಟಿ. ಸೊ ಕೆಲಸ ಮುಗಿದಾದ ಮೇಲೆ ನಾನು ಹೇಳಬೇಕು ಇದನ್ನ. ಎಸ್ಟರ್ಡೇ ಮೈ ವರ್ಕ್ ವಾಸ್ ಡನ್ ಅಟ್ 6 ಅಂದರೆ ನಿನ್ನೆ 6 ಗಂಟೆಗೆ ನನ್ನ ಕೆಲಸ ಮುಗೀತು, ಪಾಸ್ಟ್ ಆಕ್ಷನ್. ಐ ಡಿಡ್ ಮೈ ವರ್ಕ್ ಎಸ್ಟರ್ಡೇ ಅಟ್ 6 ಅಂತೀವಲ್ವಾ, ಅದೇ ಸೆಂಟೆನ್ಸ್ನ ಆಕ್ಷನ್ಗೆ ಫೋಕಸ್ ಮಾಡಿ ಹೇಳಿದ್ರೆ ಮೈ ವರ್ಕ್ ವಾಸ್ ಡನ್ ಅಟ್ 6, 6 ಗಂಟೆಗೆ ಮುಗೀತು. ಇದು ಪಾಸ್ಟ್ನ ಸ್ಟೇಟ್ ತೋರಿಸಲ್ವಾ? ಎಸ್ ತೋರಿಸುತ್ತೆ. ನಾ ಈ ಥರ ಹೇಳಿದ್ರೆ
ಮೈ ವರ್ಕ್ ವಾಸ್ ಡನ್ ವೆನ್ ಯು ಕಾಲ್ಡ್ ಮೀ. ನೀ ಕಾಲ್ ಮಾಡಿದಾಗ ನನ್ನ ಕೆಲಸ ಮುಗ್ದಿತ್ತು. ಈಸ್ ಡನ್ ಥರನೇ ವಾಸ್ ಡನ್. ಮೈ ವರ್ಕ್ ವಾಸ್ ಡನ್ ವೆನ್ ಯು ಕಾಲ್ಡ್ ಮೀ ಪಾಸ್ಟ್ನ ಸ್ಟೇಟ್ ಹೇಳ್ತಿದೆ. ಅಂದರೆ ನೀನು ಕಾಲ್ ಮಾಡಿದಾಗ ನನ್ನ ಕೆಲಸ ಮುಗ್ದಿರೋ ಸ್ಟೇಟ್ನಲ್ಲಿ ಇತ್ತು ಅಂತ. ಐ ಥಾಟ್ ಮೈ ವರ್ಕ್ ಹ್ಯಾಡ್ ಬೀನ್ ಡನ್ ಅನ್ಬೇಕು. ಈಗ ನೋಡಿ, ಇಲ್ಲಿ ಒಂದು ಆ್ಯಕ್ಷನ್ಗಿಂತ ಮುಂಚೆ ಇನ್ನೊಂದು ಮುಗ್ದಿತ್ತು. ಅಂದರೆ ಇವತ್ತು ಬೆಳಿಗ್ಗೆ ಐ ಥಾಟ್, ನಾ ಏನಂತ ಥಿಂಕ್ ಮಾಡಿದೆ, ನನ್ನ ಕೆಲಸ ಮುಗಿದಿತ್ತು ಅಂತ. ಅಂದರೆ ಮುಂಚೆನೇ ನಾನು ಮುಗಿಸಿದ್ದೆ ಅಲ್ವಾ, ಪಾಸ್ಟ್ನಲ್ಲಿ ಆಗಿತ್ತು ಅಂತ ನಾನು ಥಿಂಕ್ ಮಾಡ್ತಿದ್ದೆ ಅಲ್ವಾ. ಸೊ ಅದು ವರ್ಕ್ ವಾಸ್ ಅಲ್ಲ, ವರ್ಕ್ ಹ್ಯಾಡ್ ಬೀನ್ ಡನ್, ರೈಟ್. ಯಾಕೆಂದರೆ ಥಿಂಕ್ ಮಾಡೋದಕ್ಕಿಂತ ಮುಂಚೆ ಆಗಿತ್ತು, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೊತ್ತಿದೆ ಅಲ್ವಾ ನಿಮಗೆ. ಐ ಥಾಟ್ ಮೈ ವರ್ಕ್ ಹ್ಯಾಡ್ ಬೀನ್ ಡನ್, ಮುಂಚೆನೇ ಮುಗಿಯುತ್ತೇನೋ ಅಂತ ನನಗೆ ಅನಿಸ್ತು, ರೈಟ್. ಐ ರಿಲ್ಯಾಕ್ಸ್ಡ್ ಫಾರ್ ಅ ವೈಲ್ ಆಫ್ಟರ್ ಎವ್ರಿಥಿಂಗ್ ಹ್ಯಾಡ್ ಬೀನ್ ಡನ್. ಇದು ಕೂಡ ಒಂದು ಆ್ಯಕ್ಷನ್ಗಿಂತ ಮುಂಚೆನೇ ಒಂದಾಗಿತ್ತು. ಅಂದರೆ ನಾನೆಲ್ಲ ಕೆಲಸನ ಮುಗಿಸ್ದೆ, ಆಮೇಲೆ ರಿಲ್ಯಾಕ್ಸ್ ಮಾಡಿದೆ. ಐ ರಿಲ್ಯಾಕ್ಸ್ಡ್ ಆಫ್ಟರ್ ಎವ್ರಿಥಿಂಗ್ ಹ್ಯಾಡ್ ಬೀನ್ ಡನ್, ರೈಟ್. ಅಂದರೆ ಆಫ್ಟರ್ ಐ ಹ್ಯಾಡ್ ಡನ್ ಎವ್ರಿಥಿಂಗ್. ನೆಕ್ಸ್ಟ್, ದ ಶಾಪ್ ಇಸ್ ಶಿಫ್ಟೆಡ್ ಅನ್ಬೇಕಾ, ಶಾಪ್ ಹ್ಯಾಸ್ ಬೀನ್ ಶಿಫ್ಟೆಡ್ ಅನ್ಬೇಕಾ? ಎರಡೂ ಅನ್ಬೋದು, ಬಟ್ ಹೇಳ್ತಾ ಇರೋವಾಗ ಮೀನಿಂಗ್ ಬೇರೆ ಬರುತ್ತೆ. ದ ಶಾಪ್ ಇಸ್ ನಾಟ್ ಹಿಯರ್, ಇಟ್ ಈಸ್ ಶಿಫ್ಟೆಡ್. ಅಂದರೆ ಅದ್ರ ಸ್ಟೇಟ್ನ ಹೇಳ್ತಾ ಇದ್ದೀನಿ. ಶಾಪ್ ಇಲ್ಲಿಲ್ಲ, ಅದು ಶಿಫ್ಟ್ ಆಗಿ ಇದೆ. ಅಂದ್ರೆ ಈಗ ಶಿಫ್ಟ್ ಆಗಿರುವ ಸ್ಟೇಟ್ನಲ್ಲಿ ಇದೆ, ಅಂದರೆ ಎಲ್ಲೋ ಒಂದು ಕಡೆ ಇದೆ, ಇಲ್ಲಿಲ್ಲ. ದ ಶಾಪ್ ಇಸ್ ನಾಟ್ ಹಿಯರ್, ಇಟ್ ಹ್ಯಾಸ್ ಬಿನ್ ಶಿಫ್ಟೆಡ್ ಟು ದಿ ನೆಕ್ಸ್ಟ್ ಸ್ಟ್ರೀಟ್. ಇಲ್ಲಿ ನಾನು ಆ್ಯಕ್ಷನ್ ಹೇಳ್ತಾ ಇದ್ದೀನಿ, ಅದು ನೆಕ್ಸ್ಟ್ ಸ್ಟ್ರೀಟ್ಗೆ ಶಿಫ್ಟ್ ಆಗಿದೆ ಅಂತ. ನೋ, ಆ್ಯಕ್ಷನ್ನೇ ಹೇಳಬೇಕಲ್ವಾ ಅಲ್ಲಿ. ಮತ್ತೆ ನಾನು ನೆಕ್ಸ್ಟ್ ಸ್ಟ್ರೀಟ್ಗೆ ಶಿಫ್ಟ್ ಆಗಿದೆ ಅನ್ನೋದು ಆ್ಯಕ್ಷನ್. ಇಟ್ ಈಸ್ ಶಿಫ್ಟೆಡ್ ಟು ದಿ ನೆಕ್ಸ್ಟ್ ಸ್ಟ್ರೀಟ್ ಅಂತ ಹೇಳಕ್ಕೆ ಬರಲ್ಲ. ಅಂದರೆ ನೆಕ್ಸ್ಟ್ ಸ್ಟ್ರೀಟ್ಗೆ ಹೋಗಿದೆ ಅಂತ ಹೇಳಬೇಕು ಅಲ್ವಾ, ಆರ್ ನೆಕ್ಸ್ಟ್ ಸ್ಟ್ರೀಟ್ನಲ್ಲಿ ಇದೆ ಅಂತ ಹೇಳಬೇಕು. ಬಟ್ ಇವೆರಡನ್ನು ಮಿಕ್ಸ್ ಮಾಡಕ್ಕೆ ಬರಲ್ಲ. ಇಟ್ ಈಸ್ ಶಿಫ್ಟೆಡ್ ಟು ದ ನೆಕ್ಸ್ಟ್ ಸ್ಟ್ರೀಟ್ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಇಟ್ ಹ್ಯಾಸ್ ಬಿನ್ ಶಿಫ್ಟೆಡ್ ಟು ದಿ ನೆಕ್ಸ್ಟ್ ಸ್ಟ್ರೀಟ್, ಅಂದರೆ ಇಲ್ಲಿ ಆ್ಯಕ್ಷನ್ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಸ್ಟ್ರೀಟ್ಗೆ ಶಿಫ್ಟ್ ಆಗಿದೆ ಅಂತ, ರೈಟ್. ಆರ್ ಶಾರ್ಟ್ ಆಗಿ ಹೇಳ್ಬೋದು, ಇಟ್ ಹ್ಯಾಸ್ ಬಿನ್ ಶಿಫ್ಟೆಡ್ ಅಂದ್ರೂ ಆ್ಯಕ್ಷನ್ನ ಹೇಳ್ತಾ ಇದ್ದೀರಾ. ಮೇಲಿನ ಸೆಂಟೆನ್ಸ್ನಲ್ಲಿ ಇಟ್ ಈಸ್ ಶಿಫ್ಟೆಡ್ ಅಂದರೆ ಈಗ ಅದು ಇಲ್ಲಿಲ್ಲ ಅಂತ ಮೀನಿಂಗ್, ಕರೆಂಟ್ ಸ್ಟೇಟ್ ಹೇಳ್ತಾ ಇದ್ದೀವಿ. ಯಾವಾಗ ಅಂತ ಹೇಳಬೇಕಂದ್ರೆ ಪಾಸ್ಟ್ನಲ್ಲಿ ಹೇಳಬೇಕು. ಇಟ್ ವಾಸ್ ಶಿಫ್ಟೆಡ್ ಅ ಮಂತ್ ಎಗೋ. ಸಿಂಪಲ್ ಪಾಸ್ಟ್ ಟೆನ್ಸ್, ಆ್ಯಕ್ಷನ್ ಹೇಳ್ತಾ ಇದ್ದೀವಿ. ಯಾರು ಶಿಫ್ಟ್ ಮಾಡಿದ್ರು ಅಂತ ಹೇಳ್ತಿಲ್ಲ, ಆ ಶಿಫ್ಟ್ ಆಗಿದ್ದು ಒಂದು ತಿಂಗಳ ಹಿಂದೆ ಅಂತ ಹೇಳ್ತಾ ಇದ್ದೀವಿ. ಅದನ್ನು ನೀವು ಕ್ವಶನ್ ಮಾಡಿ ಕೇಳ್ಬೋದು. ವೇರ್ ವಾಸ್ ಇಟ್ ಶಿಫ್ಟೆಡ್ ಟು, ವೆನ್ ವಾಸ್ ಇಟ್ ಶಿಫ್ಟೆಡ್, ವೈ ವಾಸ್ ಇಟ್ ಶಿಫ್ಟೆಡ್ ಅಂತ, ರೈಟ್. ಸೊ ಕ್ಲಿಯರ್ ಆಯ್ತಲ್ಲ. ಕನ್ಫ್ಯೂಷನ್ ಆಗ್ತಿದ್ರೆ ನಾನು ಹೇಳಿದ್ರೆ ಲಾಸ್ಟ್ 5 ವಿಡಿಯೋಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇ ಡಿ ಸ್ಪೆಲ್ಲಿಂಗಿಂದ ಕೆಲವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳಿರುತ್ತೆ, ಬಟ್ ಅವು ಅಡ್ಜೆಕ್ಟಿವ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ಆಮ್ ವರೀಡ್, ನಾ ವರಿ ಆಗಿದ್ದೀನೀಗ. ಐ ವಾಸ್ ವರೀಡ್, ನಾ ವರಿಯಾಗಿದ್ದೆ. ಐ ವಾಸ್ ವರೀಡ್ ಆಲ್ ಡೇ, ನಾ ದಿನ ಪೂರ್ತಿ ವರಿಯಾಗಿ ಇದ್ದೆ. ಇಲ್ಲಿ ಇದು ವರೀಡ್ ಅನ್ನೋದು ಅಡ್ಜೆಕ್ಟಿವ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಲ್ಲ ಇಲ್ಲಿ, ರೈಟ್. ಐ ವಾಸ್ ವರೀಡ್ ಟು ಸಿ ಹರ್ ಅನ್ಬೋದು, ಅಂದರೆ ಅವಳನ್ನ ನೋಡಿ ನನಗೆ ವರಿ ಆಯಿತು ಅನ್ನೋ ಮೀನಿಂಗ್. ವರಿಯಾಗಿದ್ದೆ ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ಅಂದರೆ ಅರ್ಥ ಏನು, ಐ ವಾಸ್ ವರೀಡ್ ಟು ಸಿ ಹರ್ ಇನ್ ದ್ಯಾಟ್ ಸಿಚುವೇಶನ್ ಅಂತ, ರೈಟ್. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ. ಐ ವಾಸ್ ವರೀಡ್ ಬೈ ಸೀಯಿಂಗ್ ಹರ್ ಅನ್ಬಾರ್ದು, ಈ ಥರ ತಪ್ಪು. ಈ ಥರ ಅಂದರೆ ಐ ವಾಸ್ ವರೀಡ್ ಬೈ ಹರ್ ಅನ್ಬೋದು. ಬೈ ಆದಮೇಲೆ ಈ ಥರ ಒಂದು ಕ್ಲಾಸ್ ಬರಲ್ಲ. ಬೈ ಆದಮೇಲೆ ಒಂದು ನೌನ್ ಸ್ಟ್ರಕ್ಚರ್ ಬರುತ್ತೆ, ಪ್ರೊನೌನ್ ಸ್ಟ್ರಕ್ಚರ್ ಬರುತ್ತೆ. ಐ ವಾಸ್ ವರೀಡ್ ಬೈ ದ ನ್ಯೂಸ್ ಅನ್ಬೋದು. ಐ ಹ್ಯಾವ್ ಬಿನ್ ವರೀಡ್ ಸಿನ್ಸ್ ಯು ಲೆಫ್ಟ್, ನೀನು ಹೋದಾಗಿಂದ ಐ ಹ್ಯಾವ್ ಬಿನ್ ವರೀಡ್, ರೈಟ್. ಗೊತ್ತಾಯ್ತಲ್ಲ. ಇ ಡಿ ಸ್ಪೆಲ್ಲಿಂಗಿಂದನೂ ಅಡ್ಜೆಕ್ಟಿವ್ಸ್ ಇರುತ್ತೆ. ಐ ವಾಸ್ ಇನ್ಸ್ಪೈರ್ಡ್, ಐ ವಾಸ್ ರಿಲೀವ್ಡ್, ಐ ವಾಸ್ ಸರ್ಪ್ರೈಸ್ಡ್, ರಿಲ್ಯಾಕ್ಸ್ಡ್, ಡಿಸಪಾಯಿಂಟೆಡ್. ಸೊ ನಾನು ತುಂಬ ಹಿಂದೆ ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ನೀವು ಆ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ, ರೈಟ್. ಅರ್ಥ ಆಯ್ತಲ್ಲ. ಕನ್ಫ್ಯೂಷನ್ ಇದ್ರೆ ಇನ್ನೊಂದ್ಸರಿ ನೋಡಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು.